ನಮಗೆ ವಾಚ್ ತಂದಿದ್ದಾರೆ. ಓ ವಾವ್, 1.5 ಲಕ್ಷ. ನಮ್ಮ ವೆಜ್ ಅವ್ರಿಗಂತ ವೆಜ್ ಹಾಕ್ಸಿದ್ದಾರೆ. ಸಲಾಮ್ ವಾಲೇಕುಮ್. ನಮ್ಮ ಮಗು ಪಾಪ್ಕಾರ್ನ್ ಬೇಕಂತ ಬಂದಿದೆ. ನಾವೇ ಮಾಡಿಸಿದ ಅಂತ ಹೇಳಕ್ಕಾಗಲ್ಲ. ಇವಾಗ ಮಮ್ಮಿ ಹತ್ರ ಹೋಗೋಣ. ಒಂದು ನಿಮಿಷ ಅಂತಂದ್ರೆ ಇಲ್ಲಿ ಸಂಧಿಯಲ್ಲಿ ನೋಡ್ತಿದ್ದಾರೆ. ಏನು ಮಾಡ್ತಾವ್ರು ಇವರು ಅಂತ ಅಂದ್ಬಿಟ್ಟು ಒಂದು ನಿಮಿಷ ಕ್ಯಾಮ್ರಾ ತಿರುಗಿಸ್. ಇಲ್ಲಿರೋ ಹಾಕ್ಬಿಡು. ಅಲ್ಲಿ ನೋಡ್ಬಿಟ್ರು ಒಂಚೂರು ಗ್ಯಾಪಲ್ಲಿ. ಅದಕ್ಕೆ ಇವಾಗ ಅನ್ಕೊಂತಿರ್ತಾರೆ ಏನು ಮಾಡ್ತಾವ್ರು ಅಂದ್ಬಿಟ್ಟು. ನಿದ್ದೆ ಹೋಯ್ತು ಗೈಸ್. ಬೇಗ ಸಿಸ್ಟರ್ ತಿರುಗಿಸಿ. ಇವಾಗ ಇಲ್ಲೇ ನೋಡ್ಬಿಡ್ತಾರೆ. ನೋಡ್ತಾನೆ ಇದ್ದಾರೆ. ಅವಾಗ ನೋಡ್ತಾ ಇದ್ದಾರೆ ಗೈಸ್. ಅಲ್ಲಿನ ಕಷ್ಟಪಟ್ಕೊಂಡು ಏನು ಮಾಡ್ತಿದ್ದೀವಿ ಗೈಸ್. ನೋಡಿ ಗೈಸ್ ಹೆಂಗ್ ಕಾಣ್ತಿದೀವಿ ಇಬ್ರು. ಒಂಥರ ಮಸ್ತಾಗಿ ಕಾಣ್ತಿದೀವಿ ಇಬ್ರು. ಅವ್ರ ಥೀಮಿಗೆ ಮ್ಯಾಚ್ ಆಗ್ಬೇಕಲ್ಲ, ಫುಲ್ ಫನ್ ಖುಷಿ ಆಗ್ಬಿಡ್ತಾರೆ. ನಮ್ಮ ಕಡೆ ಬಂದವರು ಅವ್ರ ಥೀಮಿಗೆ ಮ್ಯಾಚ್ ಆಗ್ಬೇಕು ಗೈಸ್. ಒಂದೇ ನಾವು ಹೆಂಗೆ ಗೊತ್ತಾಗೋದಂದ್ರೆ ಬೊಟ್ಟಿಂದ ಅಷ್ಟೇ ಗೈಸ್. ಅದೇನೇ ಹೇಳ್ತಿದ್ರು ಎಲ್ಲ, ಇವತ್ತಾದ್ರೂ ಬೊಟ್ಟಿಟ್ಟಿದ್ಯಾ ಅಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ತಿದ್ರು ಗೈಸ್. ನಾವು ತುಂಬಾನೇ ವರ್ಷ ಆದ್ಮೇಲೆ ಕಾಜಲ್ ಹಾಕಿದೀವಿ. ಶೂರೇ ಹಾಕಿದೀವಿ ಲೈಟಾಗಿ. ಅದೇನಕ್ಕೆ ಕಾಜಲ್ ಟ್ರೆಂಡಿಂದ ಹೋಗ್ಬಿಡ್ತಾವ ಗೊತ್ತಿಲ್ಲ. ಚೆನ್ನಾಗಿರ್ತಿತ್ತು ಅವಾಗೆಲ್ಲ. ಕಾಜಲ್ ಇಲ್ದಿರ ಆಚೆ ಹೋಗ್ತಾನೆ ಇದ್ದಿಲ್ಲ ನಾವು. ಇವಾಗ ಕಾಜಲೇ ಹಾಕಲ್ಲ. ಸೊ ಗೈಸ್ ಇವತ್ತು ಬಂದ್ಬಿಟ್ಟು ಗೈಸ್ ಮಾಡೋಣ. ತುಂಬ ದಿನ ಆಯ್ತು ಒಟ್ಟಿಗೆ ಮಾಡಿ. ಹಾಗೆ ಹಾಕೋ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ರೇಜಿ ಸಿಸ್ಟರ್ಸ್ ತೇಜು ಅಂಡ್ ದೀಕ್ಷಾ. ಕನ್ಫ್ಯೂಸ್ ಆಗಬೇಡಿ ಗೈಸ್. ಗೈಸ್ ನಿನ್ನೆ ವ್ಲಾಗಲ್ಲಿ ಇರ್ಫಾನ್ ಅಣ್ಣ ಮದುವೆ ನೋಡಿದ್ವಿ. ಅದು ಬಂದ್ಬಿಟ್ಟು ನಿಕ್ಕಾ. ಇವತ್ತು ಬಂದು ವಲೀಮಾ. ಸೊ ಇದು ರಿಸೆಪ್ಷನ್, ಅದು ಮದುವೆ. ಸೊ ಈ ಥರ ರೆಡಿ ಆಗಿಬಿಟ್ಟು ಮಸ್ತಾಗಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಬಾಬ್ ನನಗೆ ಸ್ಕ್ಯಾನರ್ ಕಳಿಸ್ಬಿಟ್ಟಿದ್ದೆಲ್ಲ ತೊಗೋಬಾ ಅಂತ ಅಂದ. ಯಾಕಂದರೆ ಅಷ್ಟು ದೂರ ಇರುತ್ತೆ ಗೈಸ್. ಸೊ ಟ್ರಾಫಿಕಲ್ಲಿ ಹೋಗೋಷ್ಟರಲ್ಲಿ ಸಾಕಾಗಿಬಿಡುತ್ತೆ. ಸೊ ಇವತ್ತು ನಾನು ನಿನ್ನೆಯಿಂದ ಕಲಿತ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಿದ್ದೀನಿ. ನೆನ್ನೆ ಊಟ ಸಿಕ್ಕಿಲ್ವಲ್ಲ ಅದಕ್ಕೆ. ಬಟ್ ಇವತ್ತಿರುತ್ತೆ ಅನಿಸುತ್ತೆ ವೆಜ್ಜು. ಸೊ ನೋಡೋಣ, ಕೀಪ್ ವಾಚಿಂಗ್ ಗೈಸ್. ಇವಾಗ ಅವ್ರ ರಿಯಾಕ್ಷನ್ ನೋಡೋಣ ಗೈಸ್. ಅವ್ರು ಆಲ್ರೆಡಿ ನೋಡ್ಬಿಟ್ಟಿರ್ತಾರೆ ಗೈಸ್. ಇವಾಗ ಅಸ್ಸಲಾಮ್ ವಾಲೇಕುಮ್. ಏಯ್ ಓಪನ್ ಮಾಡಿ. ಓಪನ್ ಮಾಡಿ. ಸಲಾಮ್ ವಾಲೇಕುಮ್. ಸಲಾಮ್ ವಾಲೇಕುಮ್. ಶಾಪಿಂಗ್ ಮಾಡಿದೀವಿ ಗೈಸ್. 50 ರೂಪಾಯಿ ಅವನೇ ವಾಶ್ ಮಾಡಿ ಗೊತ್ತಾನಾ? ವಾಶ್ ಅದ ಇಂಚಿ ಏನ್ ಬಾಬ್ ಅವ್ನು ಹಾಕೊಂಡ್ ಬಂದ್ರೆ ಮಿನ 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 ಅಂತಿರ್ಬೇಕು. ಯಾವ್ದ್ರಲ್ಲಿ ಮಾಡ್ತೀಯಾ? ಗೋಲ್ಡ್ ಪ್ಲೇಟ್ ಅಲ್ಲಿ. ಗೋಲ್ಡ್ ಪ್ಲೇಟಲ್ಲಿ ಸನ್ಸ್ಕ್ರೀನು. ಅದು ಬಿಸಿಲಿಗಿಂತ ಏನ್ ಗೊತ್ತಾಗ್ಲಿ ಬಾಬ್, ನೀನು ಅದೆಲ್ಲ ಗೋಲ್ಡ್ ಕನ್ವರ್ಟ್ ಆಗುತ್ತೆ. ಅಲ್ಲ ಬಾಬ್, ಅದು ಕೆಳಗಡೆ ಚೆಲ್ಲಿ ಬಾಬ್. ಗೋಲ್ಡ್ ಅಲ್ಲ, ಸ್ವಲ್ಪ ಅದು ಬೇರೆಲ್ಲ ಹಿಂಗ್ ಬೀಳುತ್ತೆ ಗೊತ್ತಾ? ಗೋಲ್ಡ್ ಅದೆಲ್ಲ ಗೋಲ್ಡ್ ಆಗಿ ಡೈಮಂಡ್ಸ್ ಬೇಡವಾ? ಬೇಡ ಡೈಮಂಡ್ಸ್ ಹಚ್ಚಿ ಗೋಲ್ಡ್. ಈ ಥರ ನಮ್ಗೆ ಒಂದು ವಾರದಿಂದ ತಲೆ ತಿಂತಿದ್ದಾರೆ. ಏನೇನು ಮಾತಾಡ್ತಾರಂದ್ರೆ, ಒಂಚೂರು ಮಾತಾಡಿದ್ರೆ ಬ್ಯಾಗ್ ಎತ್ಕೊಂಡ್ಬನ್ನಿ, ಸ್ಕ್ಯಾನರ್ ಕಳಿಸಿ, ಡೈಮಂಡ್ಸ್ ಅಲ್ಲಿ ಮಾಡೋದು. ಇವ್ರಿಗೆ 1000 ರೂಪಾಯಿ ಕೊಡ್ತೀನಿ, ಕಾಫಿ ಕುಟ್ಕೊ ಹೋಗು. ಆಮೇಲೆ ಸಣ್ಣ ಅಣ್ಣಾಗ ಒಂದು ಅಲ್ಲಿ ಇಲ್ಲಿ ಮುರಿದೋಗಿದೆ, ಅದಕ್ಕೆ ಅದನ್ನ ಡೈಮಂಡ್ ಅಲ್ಲಿ ಮಾಡ್ತಾರಂತೆ. ಏನೇನ್ ಮಾತಾಡ್ತಾರೆ ಬಾಬ್. ಕಂಟೆಂಟ್ ಕಾಪಿ ರೈಟ್ ಬರುತ್ತೆ ನಮ್ಗೆ ಗೈಸ್. ತುಂಬ ಬೇಗ ಕರ್ಕೊಂಡು ಬಂದಿದ್ದೀವಿ ಅನಿಸ್ತಿದೆ. 1 ಗಂಟೆ ಸ್ಟಾರ್ಟ್ ಅಂತಿತ್ತು, ಬಟ್ ಫುಲ್ ಖಾಲಿ ಹೊಡಿತಿದೆ. ಸೊ ನೋಡೋಣ. ಆಮೇಲೆ ಇವರಿಬ್ರು ಮಾತುಗಳು ಕೇಳಿ ಏನು ಮಾಡ್ತಿದ್ಯಾ? ಸೊ ಬನ್ನಿ ಗೈಸ್, ಇವತ್ತು ರಿಸೆಪ್ಷನ್. ಏನು ಬಿಸಿಲು. ಅದೇ ಗೈಸ್ ಬನ್ನಿ ಹೋಗೋಣ. ಇವ್ರು ನೋಡಿ, ಇವ್ರು 3 ಜನ ಹೋಗ್ತಾ ಇದಾರೆ. ಅವ್ರು ಖಾಲಿ ಹೊಡಿತಿದೆ ಗೈಸ್. ಇನ್ನೂ ಯಾರೂ ಬಂದಿಲ್ಲ. ಇಲ್ಲೇ ಊಟ ಇದೆ. ಓ ಇದು ದೊಡ್ಡದಾಗಿದೆ ಫೋಟೋ ಬೂತೆಲ್ಲ. ನಾನು ದಿಕ್ಕು ಹಿಂಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಯಾರೂ ಇಲ್ಲ ಗೈಸ್. ಇಲ್ಲಿ ನೋಡಿ ಫುಲ್ ಚೇರೆಲ್ಲ ಗೋಲ್ಡಲ್ಲಿ ಮಾಡಿದ್ದಾರೆ ಇವರೇ ಗೈಸ್. ಗೋಲ್ಡ್ ಚೇರೆಲ್ಲ ಯಾರು ಮಾಡಿಸಿರೋದು ಅಂದ್ಕೊಂಡಿದ್ದೀರಾ? ಬಾಬ್, ದ ಒನ್ ಆ್ಯಂಡ್ ಓನ್ಲಿ ಬಾಬ್. ಕಾರಲ್ಲಿ ಹೇಳಿದ್ರು ಗೈಸ್ ಇಬ್ರು. ಒಂದು ಪಕ್ಕ ಗೋಲ್ಡ್ ತಾನೆ. 100% ಗೋಲ್ಡ್. 24K ಗೋಲ್ಡ್. ಏನಣ್ಣ ಮದುವೆ ಆಗ್ಬಿಟ್ಟು ಹೆಂಗ ಅನಿಸ್ತಿದೆ?
ಚೆನ್ನಾಗಿ ಅನಿಸ್ತೇನೆ ಹೇಳು ಎಷ್ಟು ಮಾತಾಡ್ತಾರೆ ನೋಡಿ ಗೈಸ್, ಇದೆಲ್ಲ ಗೋಲ್ಡ್ ಅಂತ ಏನೇನೋ ಮಾತಾಡ್ತಿದ್ದಾರೆ. ಇರ್ಫಾನ್ ಅಣ್ಣಗೆ ಹುಡುಗಿ ಕಡೆಯವ್ರು ಕೊಟ್ಟೆ, ಈಗ ಬಿಡು ಒಂದು ನಿಮಿಷ, ಹುಡುಗಿ ಅವ್ರು ಕೊಟ್ಟಿರೋದು ವಾಚ್ ಅಂತೆ ಗೈಸ್, 1.5 ಲಕ್ಷ. ನೋಡಿ ಗೈಸ್, ಅಣ್ಣ ಖುಷಿ ಇವತ್ತು ಮುಗ್ದಲ್ಲಿ ನೋಡಿ ಖುಷಿ ಗೈಸ್. ಇವತ್ತು ನಾನು ತಿಂದಲ್ಲೋ ಇವಳು ತಿಂದಿಲ್ಲೋ ವೆಜ್. ಇರ್ಫಾನ್ ಅಣ್ಣ ಸ್ಪೆಷಲ್ ಆಗಿ ನಮ್ಮ ವೆಜ್ ಅವ್ರಿಗಂತ ವೆಜ್ ಹಾಕ್ಸಿದ್ದಾರೆ. ಅದು ಎಲ್ಲರಿಗೂ ಹಾಕ್ಸಿರೋದು. ಅವ್ನು ನೋಡಿ ಏನೇನು ಪೋಸ್ಗಳು ಕೊಡ್ತಾನೆ. ನಿನ್ನೆ ಅವ್ರ ಬ್ಲಾಗ್ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾರ ನಿಮ್ಗೆ. ಫೋಟೋ ಇಟ್ಕೊಳ್ಳೋಕ್ಕೆ ಮನ್ಸು ಬಂದಿಲ್ಲ. ಏಕೆ? ಫುಲ್ ಫ್ಲವರ್ಸು ಚೆನ್ನಾಗಿತ್ತು, ಅದು ಒಂಥರ ಡಿಫ್ರೆಂಟ್ ಆಗಿ. ಚೆನ್ನಾಗಿ ಇವತ್ತು ನೋಡಿ ಗೈಸ್ ಫುಲ್ ಮಿಂಚ್ತಿದ್ದಾರೆ. ಯಾರು ಹಿಂಗ್ ನಿಂತಿರೋದು, ಯಾರು ಹಿಂಗ್ ನಿಂತಿರೋದು, ಆಮೇಲೆ ಹತ್ರ ಬಂದ ಬರ್ತೈತಿ ನೀನಂತ ಅದು. ಗೈಸ್ ನೋಡಿ ಗೈಸ್, ನಮ್ಮ ಬಾಯ್ಸ್ ಎಲ್ಲ ಎಂಟ್ರಿ ಕೊಡ್ತಾವ್ರೆ. ಸನಾ ಅಣ್ಣ 1 ಕ್ಯಾಂಡಿಡೇಟ್ 2 3. ಓ ಎಲ್ಲ ಮಿಂಚಿಂಗು. ಓ ದಿವಾಕರ್ ಅಣ್ಣ ಎಲ್ಲಿ ಅಕ್ಕ? ಓಕೆ ಓಕೆ. ಓ ಇಲ್ಲಿ ನೋಡಿ ಯಾರೋ ಮಿಂಚ್ತಿದ್ದಾರೆ, ಇಲ್ಲಿ ನೋಡಿ ಇನ್ನೊಂದು ಮಿಂಚ್ತಿರೋರು. ಗ್ಲಾಸ್ ಇಳಿಸೋ ಗೈಸ್, ಫೋಟೋಶೂಟ್ ಮಾಡ್ತಾವ್ರೆ ಗೈಸ್. ನಾವು ಶಿಲ್ಪ ಅಕ್ಕನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಅಲ್ಲಿನ ಸ್ಟಾರ್ಟ್ ಆಗಿದೆಯಲ್ಲ ಗೈಸ್, ನೋಡ್ದಂಗೆ ಫೋಟೋಶೂಟ್ ನಡೀತಿತ್ತು. ಏನೇ ಮಾಡ್ತಿದ್ಯಾ ಗೈಸ್? ಇವತ್ತು ದೀಕ್ಷಾ ಇದ್ದಾಳೆ ನನಗೆ ಫುಡ್ ಪಾರ್ಟ್ನರ್. ಗೈಸ್ ಶಿಲ್ಪ ಅಕ್ಕ ನೋಡಿ ಫುಲ್ ಮಸ್ತಾಗಿ ರೆಡಿಯಾಗಿ ಬಂದಿದ್ದಾರೆ. ತಿನ್ನಕ್ಕೆ ತಗೊಂಬಂದ್ರೆ ನಂಗೆ ತಂದಿದ್ದಾರೆ ಇದು ಚಾಕ್ಲಿ. ರಿದಾಮ್ ಚಿನಿ ಸೇ ಹಾಯ್. ಹಾಯ್ ನೋಡಿ ಹೇಳ ಗೈಸ್, ಹಾಯ್ ಮಾಡಿ. ಹೆಂಗಿದೆ ಊಟ? ನಾವೇ ಮಾಡಿಸಿದ ಅಂತ ಹೇಳೋಕ್ಕಾಗಲ್ಲ, ಮಾಡಿ. ಎಲ್ಲ ಮಕ್ಕಳು ಪಾಪ್ಕಾರ್ನಿಗೆ ಬಂದರೆ ಇಲ್ಲಿ ನೋಡಿ ನಮ್ಮ ಮಗು ಪಾಪ್ಕಾರ್ನ್ ಬೇಕಂತ ಬಂದಿದೆ. ಗೋಲ್ಡ್ ಪಾಪ್ಕಾರ್ನ್ ಮೇಡ್ ಬಾಯ್ ಬಾಬ್ಗೆ ಅಂತ ಸ್ಪೆಷಲ್ ಆಗಿ ಗೋಲ್ಡ್ ಪಾಪ್ಕಾರ್ನ್ಸ್. ಏನಕ್ಕ ಹೆಂಗಿದ್ದೀರಾ? ಏನು ಹಾಯ್ ಮಾಡಿ. ಹೆಂಗಿದೆ ಮತ್ತೆ? ನಾನೇ ಮಾಡ್ತೀನಿ, ಅಂಕಲ್ ನಾನೇ ಮಾಡ್ತೀನಿ ಅಂತ ಹೇಳಿ. ಹಾಯ್ ಅಂಕಲ್. ಗೈಸ್ ಅಲ್ಲಿ ಸ್ಟೇಜ್ ಮೇಲೆ ಇರ್ಫಾನ್ ಅಣ್ಣ ಮತ್ತು ಅವ್ರ ಹೆಂಡತಿ ಅಲ್ಲಿ ನಿಂತಿದ್ದಾರೆ, ಅನ್ನೆಲ್ಲ ಇದ್ದಾರೆ. ಇದು ಊಟದು ನಾನ್ ವೆಜ್, ಇಲ್ಲಿ ನಮಗೆ ಅಂತ ವೆಜ್ ಇದೆ, ಬಟ್ ಅಷ್ಟೊಂದು ಆಪ್ಷನ್ಸ್ ಇಲ್ಲ. ಬಟ್ ಏನೋ ಹೋಗಿದೆ ಅಂತ ಖುಷಿ ಪಡಬೇಕಾಗಿದೆ ನಾವು. ಸೊ ತಿಂದ್ಬಿಟ್ಟು ಹೋಗೋಣ. ಇವತ್ತು ನಾನ್ ಮತ್ತು ಪನ್ನೀರ್. ಗ್ರೇಟ್ಫುಲಿ ದೀಕ್ಷಾ ಇದ್ದಾರೆ ನನ್ನ ಜೊತೆ ಇವತ್ತು. ಗೈಸ್ ಪಪ್ಪು ಅನ್ನಂ ದಿಕ್ಕು ಫೇವ್ರೇಟ್, ನನ್ನ ಫೇವ್ರೇಟ್ ಪಪ್ಪು ಅನ್ನಂ. ಗೈಸ್ ಇವಾಗ ನಾವು ಸ್ಟೇಜ್ ಮೇಲೆ ಬಂದಿದ್ದೀವಿ. ಇಲ್ಲಿ ನೋಡಿ ನಮ್ಮ ಅಣ್ಣ ಬಂದು ಏನಿವತ್ತು ಅಪ್ಪ ಬಂತು. ವರ್ಕ್ ಡೆಡಿಕೇಶನ್ ಗೈಸ್ ತುಂಬ ಸಿನ್ಸಿಯರ್ ಅಪ್ಪ ಬಂತು. ಆಗ್ತಿದ್ದಾರೆ. ಅಪ್ಪ ಬಂತು. ಗೈಸ್ ದಿವಾಕರ್ ಅಣ್ಣ ಓಲ್ ಮಾಡ್ತಿದ್ದಾರೆ ಗೈಸ್. ಲೇಖಕ ಕರ್ಕೊಂಬನಿ ಅಂದ್ರೆ ಕರ್ಕೊಂಡೇ ಬರ್ತೀರಾ? ಏನಕ್ಕೆ ಅಣ್ಣ ಇಲ್ಲಿ ಮಾಡ್ತೀರಾ? ಮಾತಾಡ್ತಾ ಇಲ್ಲ. ಏನಕ್ಕೆ? ಓ ಆನಿವರ್ಸರಿ ಸ್ಪೆಷಲ್ 16 ಅವ್ರ ಮನೆಯಲ್ಲೇ ಫಂಕ್ಷನ್ ರೆಡಿ ಮಾಡ್ಕೊಡಿ ಅಣ್ಣ, ಬರ್ತೀವಿ. ಹಾಂ ಗೈಸ್ ಇವರೆಲ್ಲ ಹೋಗ್ಬಿಟ್ಟು ಹುಡುಗಿಗೆ ವಾಚ್ ತಂದಿದ್ದಾರೆ. ಓ ವಾವ್ ವೆರಿ ನೈಸ್. ನಂಗೆ ಈ ಥರ ಗ್ರೀನ್ ಕಲರ್ ಇಷ್ಟ ಆಯಿತು. ಇದು ಅಣ್ಣಗ, ಇದು ಅಕ್ಕಗೆ. ನೈಸ್ ಗಿಫ್ಟು ಗೈಸ್. ಆಮೇಲೆ ಕೇಕ್ ತಂದಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಇವಾಗ ಕಟ್ ಮಾಡ್ತೀವಿ. ಐ ಮೀನ್ ಅವರು ಮಾಡ್ತಾರೆ. ಇಲ್ಲೇನೋ ಗಿಫ್ಟು ನೋಡಿ, ಹುಡುಗಿಗೆ ಬಟ್ಟೆ ಇರ್ಫಾನನ್ನ ಕೊಟ್ಟಿರೋದ ಇದೆಲ್ಲ. ಸೊ ಬನ್ನಿ ಗೈಸ್, ಗಿಫ್ಟ್ ಕೊಡ್ತಿದ್ದಾರೆ. ಸ್ವಲ್ಪ ವ್ಲಾಗಿಗೆ ಜಾಗ ಬಿಡಿ. ಸೈಡ್ ಅಂತ ಬನ್ನಿ ಸ್ವಲ್ಪ.
ಹಿಂಗೆ ಬ್ಲಾಗ್ಲ ಬಿಡೋದು ಹಂಗೆ ಬರಂಗ ಕಾಮ್ತೀನಿ ನೋಡಿ ಗೈಸ್ ನಾವೆಲ್ಲ ಇಷ್ಟು ಜನ ಓ ಕೇಕ್ ಬಂತು. ನೀನು ವಿಜಯ್ ನೀನು ಅಡ್ಡ ಬರ್ತಿದ್ಯಾ? ಸನಾನ ಸ್ವಲ್ಪ ಹಿಂಗೆ ಬನ್ನಿ. ಏಯ್ ಕತ್ತಿ ಕೊಡ ರಾಘವೇಂದ್ರ. ಗೈಸ್ ನನ್ನ ಹೊಸ ಸಬ್ಸ್ಕ್ರೈಬರ್ ಇವಾಗ ಮಾಡಿಸ್ತಿದ್ದೀನಿ. ಹಾಯ್, ನಿಮ್ಮ ಹೆಸರು? ಕೃತಾರ್ಥ್. ನಾನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮಾಡಿ ಬೆಲ್ಲಡಿ ಸಬ್ಸ್ಕ್ರೈಬ್ ಮಾಡಿ. ರವಿ ನನ್ನ ಫ್ರೆಂಡ್ ಇವರು ಮಾಡಿ. ಇವಾಗ ಲೈವಲ್ಲಿ ಮಾಡಬೇಕು. ಲೈವಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಯಾ ಪ್ಲೀಸ್ ಗೈಸ್, ನೀವು ಸಬ್ಸ್ಕ್ರೈಬ್ ಮಾಡಿ. ನಾನು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಓಕೆ, ನೀವು ಮಾಡ್ಕೊಳ್ಳಿ. ಐ ಡೋಂಟ್ ನೋ ವಾಟ್ ಟು ಸೇ. Seriously, I'm getting nervous. Love you guys. I love you guys. Take care. ಇವರೆಲ್ಲ ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರೆ. ನಾವು ಊಟ ಮಾಡಿಕೊಂಡು ಕುತ್ಕೊಂಡಿದ್ವಿ ಗೈಸ್. ಇವಾಗ ಅವ್ರು ಊಟ ಮಾಡ್ಕೊಂಡು ಬಂದು ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ. ಇವಾಗ ಇಲ್ಲೇನೋ ಮಾಡ್ತಿದ್ದಾರೆ, ಬನ್ನಿ ನೋಡೋಣ. ಹೂವಿಂದ ತಲೆಗೆ ಇದಾಗ್ತಿದ್ದಾರೆ, ಶಾಲ್ ಥರ ಕಾಫಿ ಮೇಲೆ ಹಾಕ್ತಿದ್ದಾರೆ. A few moments later. ಏನಾಗ್ತಿದೆ? ಅದು ಅವತ್ತಿಂದ ಇತ್ತಲ್ಲ ಪಿಂಪಲ್. ಅಳ್ತಿದ್ದಾಳೆ ಗೈಸ್ ಅವಳು ಪಾಪ. ಎಷ್ಟು ಅದು ಇರಿಟೇಟ್ ಆಗುತ್ತೆ ಗಾಯ್ಸ್. ಮುಖಕ್ಕೆ ಯಾವತ್ತೂ ಏನೋ ಹಚ್ಚಲ್ಲ. ಒಂದೇ ಒಂದು ಡ್ರಾಪ್ ಫೌಂಡೇಶನ್ ಇಲ್ಲಿ ಹಾಕಿದಕ್ಕೆ ಫುಲ್ ಮುಖಕ್ಕೂ ಹಾಕಿಲ್ಲ, ಬರೀ ಇಲ್ಲಾಗದೆ ಇಲ್ಲಿ ಪಿಂಪಲ್ ಆಗಿದೆ. ಹಾಕ್ಬಾರ್ದಿತ್ತು ನೀನು. ಅದು ಒಂದು ಪಿಂಪಲ್ ಇತ್ತು, ಅದಕ್ಕೆ ಅದು ಮಾರ್ಕ್ ಮಾಡೋಕ್ಕೆ ಆಗದೆ 4 ಹಾಕಿದೆ ಅಂತ. ಪಾಪ ದೃಷ್ಟಿ ಆಗಿರುತ್ತೆ ನಿಂಗೆ. ಹೋಗಿ ದೃಷ್ಟಿ ತೆಕ್ಕೋ. ಇವಾಗ ತಾನೇ ಹಿಂಗೆಲ್ಲ ಮಾಡಿದೆ ನಾನು. ಸೊ ಗೈಸ್ ಮನೆಗೆ ಬಂದ್ವಿ. ಫುಲ್ ನೀವು ಅಬ್ಸರ್ವ್ ಮಾಡಿದ್ಯಾ? ಇವಾಗ ದೃಷ್ಟಿ ತೆಗಿಯುವಾಗ ನಾಯಿ ಕಣ್ಣು ಅಂತ ಫಸ್ಟ್ ಹೇಳ್ತಾರೆ. ಅದರಲ್ಲಿ ಎಂತ ಅಬ್ಸರ್ವ್ ಮಾಡೋದು. ಸೊ ಗೈಸ್ ಮನೆಗೆ ಬಂದ್ವಿ ಆ್ಯಂಡ್ ಸಖತ್ ತಲೆ ನೋಡ್ತಿತ್ತು. ಅದಕ್ಕೆ ಒಂದು ಸ್ಟಾಪ್ ಮಾಡಿಬಿಟ್ಟು ಫಿಲ್ಟರ್ ಕಾಫಿ ಮಸ್ತಾಗಿರೋದು ಕುಡಿದೆ. ಆ ಟೈಮಿಗೆ ಅಜ್ಜಿ ಕಾಲ್ ಮಾಡಿದ್ರು, ವ್ಲಾಗ್ ಮಾಡೋದಾಗಿಲ್ಲ. ಆ್ಯಂಡ್ ಮನೆಗೆ ಬಂದ್ವಿ. ಮಮ್ಮಿ ಹತ್ರ ಫುಲ್ ಸ್ಟೋರಿ ಹೇಳಿಬಿಟ್ಟು ಆವಾಗ ನಮಗೆ ಸಮಾಧಾನ. ಫುಲ್ ನಾನು ಬಂದ ತಕ್ಷಣ ನಾನು ಒಬ್ಬಳೇ ಹೋಗಿದ್ರೆ ದೀಕ್ಷಾಗೆ ಮಮ್ಮಿಗೆ ಸೇರಿಸ್ಬಿಟ್ಟು ಸ್ಟೋರಿ ಟೈಮ್. ನಾನು ದೀಕ್ಷಾ ಹೋಗಿದ್ರೆ ಒಂದು ಇನ್ಸಿಡೆಂಟ್ ಇದೆ ಗಾಯ್ಸ್, ಅದು ಲೈವ್ ಬ್ಲಾಗಲ್ಲಿ ಹೇಳೋಕ್ಕಾಗಲ್ಲ. ನೀವು ಅಕಸ್ಮಾತ್ ಈ ಬ್ಲಾಗ್ ನೋಡ್ತಿದ್ರೆ ನಿಮಗೆ ಕ್ಯೂರಿಯಾಸಿಟಿ ಇದ್ರೆ ನನಗೆ ಲೈವಲ್ಲಿ ಸಿಕ್ಕಿದಾಗ ನಮ್ಮನ್ನ ಕೇಳಿ ನಾನು ಹೇಳ್ತೀನಿ ಏನು ಸ್ಟೋರಿ ಅಂತಂದರೆ ಸ್ವಲ್ಪ ಕಾಂಟ್ರವರ್ಷಿಯಲ್ ಟಾಪಿಕ್ ಅದು. ಅದಕ್ಕೆ ಲೈವಲ್ಲಿ ಸಿಕ್ಕಿದಾಗ ಮಾತ್ರ ನಿಮ್ಗೆ ಗೊತ್ತಾಗಬೇಕು. ಸುಮ್ಮನೆ ಯಾಕೆ ತುಂಬ ಕಾಂಟ್ರವರ್ಸಿ ಆಗೋದು ನಮ್ಗೆ ಇಷ್ಟ ಇಲ್ಲ ಅದೆಲ್ಲ. ನಾವೇನಿದ್ರು ಅದೇನೋ ಇತ್ತಲ್ಲ ನಮ್ಗೆ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಡ್ತಿದ್ರಲ್ಲ, ಯೂನಿಟಿ ಇನ್ ಡೈವರ್ಸಿಟಿ ಅಷ್ಟೇ. ಸೊ ಅದಕ್ಕೋಸ್ಕರನೇ ನಾವು ಸಲಾಮ್ ವಲೈಕುಮ್ ಆ ಥರ ಎಲ್ಲ ಸುಮ್ಮನೆ ಮಾಡಿದ್ದು. ಸೀರಿಯಸ್ ಆಗೆಲ್ಲ ತೊಗೋಬೇಡಿ ಅಷ್ಟೇ. ಆ್ಯಂಡ್ ಯಾ ಗೈಸ್, ಸೊ ಇರ್ಫಾನ್ ಅಣ್ಣ ಮದುವೆ ಆಯಿತು, ಇವತ್ತು ರಿಸೆಪ್ಷನ್ ಆಯಿತು. ಸೊ ಮಸ್ತಾಗಿತ್ತು. ಆ್ಯಂಡ್ ಆಲ್ರೆಡಿ ಗೈಸ್ ಇವಾಗ ಫಸ್ಟು ನಾವು ಅರ್ಧ ಟೈಮ್ ಪಾಸ್ ಏನ್ ಮಾಡಿದ್ವಿ ಅಂದ್ರೆ ಫೋಟೋಸ್ ತೆಕ್ಕೊಂಡಿದ್ವಿ ಅಷ್ಟೇ. ಎಲ್ಲ ಈವೆಂಟ್ಸಲ್ಲೂ ಇಷ್ಟ ಆಗೋದು ಫೋಟೋ ಫಸ್ಟು, ಊಟ ನೆಕ್ಸ್ಟು, ಮಾತಾಡೋದು ಅಷ್ಟೇ ಮಾಡೋದು ನಾವು ಎಲ್ಲದರಲ್ಲೂ. ಸೊ ಫಸ್ಟು ಸ್ವಾತಿ ಅಕ್ಕ ಮದುವೆ, ಆಮೇಲೆ ದಿವಾಕರಣ್ಣ, ಲೇಖ ಅಕ್ಕ ಮದುವೆ, ಇರ್ಫಾನ್ ಅಣ್ಣ ಮದುವೆ ಇವಾಗ. ಸೊ ಎಲ್ಲ ಗೊತ್ತಿರೋರು ಒನ್ ಬೈ ಒನ್ ಮದುವೆ ಆಗ್ತಾ ಇದೆ. ಸೊ ಒಂಥರ ಇಮೋಷನಲ್ ಫೀಲ್ ಆಗ್ತಿದೆ, ಫುಲ್ ಮಿಕ್ಸ್ಡ್ ಫೀಲಿಂಗ್ಸು. ಸುಮ್ಮನೆ ಇರೋ. ನೆಕ್ಸ್ಟ್ ನಂದಲ್ಲ ಗೈಸ್, ನೆಕ್ಸ್ಟು ಪ್ರಾಬಬ್ಲಿ ನಿತೇಶ್ ಅನ್ನೋದಿರ್ಬೋದು. ನೀವು ಗೆಸ್ ಮಾಡಿ ಯಾರ್ದು ನೆಕ್ಸ್ಟ್ ಆಗ್ಬೋದು ಅಂತಬಿಟ್ಟು. ಇದು ಕಮೆಂಟ್ ಗೈಸ್, ಇದು ಕಮೆಂಟ್ ಮಾಡಿ ಪ್ಲೀಸ್ ಆಯಿತಾ. ನೆಕ್ಸ್ಟ್ ಮದುವೆ ಯಾರ್ದು ಅಂತ ಕಮೆಂಟ್ ಮಾಡಿ. ಯಾರ್ಯಾರು ಇದ್ದಾರೆ ಅಂದರೆ ನಿತೇಶ್ ಅಣ್ಣ ಇದ್ದಾರೆ, ರಾಘವೇಂದ್ರ ಅಣ್ಣ ಇದ್ದಾರೆ, ಸಂಜಯ್ ಅಣ್ಣ ಇದ್ದಾರೆ. ಇಷ್ಟ ಮೇನಾಗಿ ಇಷ್ಟು ಜನ ಎಲೆಕ್ಷನ್ ಅಲ್ಲಿ ನಿಂತಿದ್ದಾರೆ, ಓಟ್ ಹಾಕ್ರಿ. ಯಾರು ಪ್ರವೀಣ್ ಅಣ್ಣನೂ ಇದ್ದಾರೆ, ಬಟ್ ಪ್ರವೀಣ್ ಅಣ್ಣಗೆ ಮುಂಚೆ ನವೀನ್ ಅಣ್ಣದಾಗಬೇಕು. ಲಿಸ್ಟಲ್ಲಿ ನವೀನ್ ಅಣ್ಣನೂ ಸೇರಿಸ್ಕೊಳ್ಳಿ. ಸೊ ಈ 4 ಜನದಲ್ಲಿ ಯಾರ್ದು ಫಸ್ಟ್ ಆಗುತ್ತೆ ಅಂತ ಕಮೆಂಟ್ಸ್ ಮಾಡಿ. ಸೊ ಅಷ್ಟೇ ಗೈಸ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಟು ದ ನೆಕ್ಸ್ಟ್ ವ್ಲಾಗ್. ನೋಡಿ ಗೈಸ್, ಪಾಂಡ ಹೇಳ್ತಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.